ನೈಟ್ 4 ಗಂಟೆ ಅಲ್ಲಿ 3 ಗಂಟೆ ಅಲ್ಲಿ 2 ಗಂಟೆ ಅಲ್ಲಿ ಹಿಂಗಿಂಗೆ ತಂದು ಬಿಸಾಕ್ಬಿಡ್ತಾರೆ. ಮಲಮೂತ್ರ ವಿಸರ್ಜನೆ ಬಸ್ ಸ್ಟಾಪ್ಗಳಲ್ಲಿ ಹೆವಿ ಮಾಡ್ತಾ ಇದ್ದಾರೆ, ಅಸಭ್ಯವಾಗಿ ವರ್ತಿಸ್ತಾರೆ. ನಮ್ಗೆ ಉಸಿರಾಟದ ಸಮಸ್ಯೆ ಬರ್ತಾ ಇದೆ ಆ ಸ್ಮೆಲ್ಲಿಂದ. ನಾವು ಹೇಳಕ್ ಹೋದ್ರೆ ನೀವು ಏನ್ಕಿರೋದು, ಅದು ಎತ್ತಕ್ಕಿರೋದು, ನಮ್ಮಿಂದ ನಿಮಗೆ ಸಂಬಳ. ಪಬ್ಲಿಕ್ ಟಾಯ್ಲೆಟ್ ಐತೆ, ಒಂದು 5 ರೂಪಾಯಿ ಕೊಟ್ಬಿಟ್ಟು ಹೋಗ್ರಿ ಅಂದ್ರೆ ನಿಮ್ಮ ಮನೆ ಬಾಗ್ಲಿಗೆ ಬಂದು ಹೋಯ್ತಿವೆ. ನಾವು ಮನುಷ್ಯರೇ ತಾನೆ, ನಾವು ಕತ್ತೆಗಳ. ಸರ್ ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ. ನಾವು 6 ಗಂಟೆಯಿಂದ 2 ಗಂಟೆ ಗಂಟ ನಮ್ಮ ಡ್ಯೂಟಿ ನಾವು ಮಾಡ್ತಾ ಇದ್ದೀವಿ. ಎಲೆ ಉದುರೋ ಸೀಸನಲ್ಲಿ ಒಂದು ಸ್ವಲ್ಪ ಕಷ್ಟ ಇದೆ. ಎಲೆ ಉದುರ್ತಾ ಇದೆ ನೋಡಿ, ಇವಾಗ ಗುಡ್ಸ್ಕೊ ಬಂದಿದ್ದೀವಿ, ಮತ್ತೆ ಉದುರ್ತಾ ಇದೆ. ಮತ್ತು ಪಬ್ಲಿಕರು ಏನು ಮಾಡ್ತಾರೆ, ಮನೆ ಕಸ ಎಲ್ಲನ ಡಿವೈಡ್ ಮಾಡಿ ಆಟೋಗೆ ಕೊಡಬೇಕಾಗಿರೋದು ಅವ್ರ ಕರ್ತವ್ಯ. ಅವರು ಡಿವೈಡ್ ಮಾಡಿ ಕೊಡಬೇಕಾಗ್ತದೆ ಅನ್ನೋದಕ್ಕೋಸ್ಕರ ನೈಟ್ 4 ಗಂಟೆಯಲ್ಲಿ 3 ಗಂಟೆಯಲ್ಲಿ 2 ಗಂಟೆಯಲ್ಲಿ ಹಿಂಗಿಂಗೆ ತಂದು ಬಿಸಾಕ್ಬಿಡ್ತಾರೆ. ರಸ್ತೆಯಲ್ಲಿ ಬಿಸಾಕ್ತಾರೆ. ಭಾರಿ ತೊಂದರೆ ಆಗ್ತಾ ಇದೆ ನಮಗೆ. ಮತ್ತು ಮಲಮೂತ್ರ ವಿಸರ್ಜನೆ ಇದು ಬಸ್ ಸ್ಟಾಪ್ಗಳಲ್ಲಿ ಹೆವಿ ಮಾಡ್ತಾ ಇದ್ದಾರೆ. ನಾವು ಹೇಳಿದ್ದೀವಿ, ಸಂಬಂಧಪಟ್ಟವ್ರಿಗೆ ಹೇಳಬೇಕು ಅಂತ ಹೇಳಿದ್ದೀವಿ. ಅಸಭ್ಯವಾಗಿ ವರ್ತಿಸ್ತಾರೆ. ನಮಗೆ ಉಸಿರಾಟದ ಸಮಸ್ಯೆ ಬರ್ತಾ ಇದೆ ಆ ಸ್ಮೆಲ್ಲಿಂದ. ನಾನಾ ಥರ ಸಮಸ್ಯೆ ಎದುರಿಸ್ತಾ ಇದ್ವಿ. ನಾವು ಕಷ್ಟಪಟ್ಟು ನಾವು ಕೆಲಸ ಮಾಡ್ತಾ ಇದೀವಿ. ನಾವು ಅಂದರೆ ಸರ್ ಅವ್ರು ಏನು ಮಾಡ್ತಾರೆ ಗೊತ್ತಾ, ನಾವು ಇವಾಗ ಕಸ ತೊಗೊಂಬಂದು ಹಾಕ್ತಾರೆ. ನಾವು ಹೇಳಕ್ಕೆ ಹೋದ್ರೆ ನೀವು ಏನಕ್ಕಿರೋದು, ಅದು ಎತ್ತಕ್ಕಿರೋದು, ನಮ್ಮಿಂದ ನಿಮಗೆ ಸಂಬಳ, ಆ ಥರ ಎಲ್ಲ ಮಾತಾಡ್ತಾರೆ ಸರ್. ಅದಕ್ಕೆ ನಮಗೆ ಬೇಜಾರಾಗುತ್ತೆ. ಅದು ನಾವು ಅದಕ್ಕೆ ಯಾರಿಗೂ ಏನು ಹೇಳಕ್ಕೆ ಹೋಗಲ್ಲ. ಈಗ ಹಾಂ ಎತ್ತಾಕಿ ಅಂತಾರೆ. ನಿಮ್ಮ ಡ್ಯೂಟಿ ಅದು, ನೀವು ಮಾಡಿ, ನೀವು ಎತ್ತಿ. ನಾವೇನೋ ನಾವು ಅಕ್ಕ ತಂಗಿದಿರು, ತಂದೆ ತಾಯಿದು ಇರ್ತಾರೆ, ಬಾನಲ್ಲಿ ಕೆಲಸ ಮಾಡ್ತಾ ಇದೀವಿ. ಹೊತ್ತು ಏನೇ ಅಲ್ಲಿ ಎತ್ತಾಗ್ತಾ ಇದೀವಿ. ಪಾಪ ಗಂಡು ಮಕ್ಳುಗಳು ಹಂಗೆ ಹಾಕಿರ್ತಾರೆ. ಅದೊಂದು ಕೇಳಿದ್ಕೆ ನೀನು ಕೆಲಸ ಕಾಣಮ್ಮ, ನೀನು ಮಾಡಮ್ಮ, ನೀನು ತಗೊಳಲ್ವೇ ನಮ್ಮ ಸಂಬಳನ, ನಿನ್ನ ಡ್ಯೂಟಿ ನೀನು ಮಾಡು ನೀನು. ಅದಕ್ಕೆ ನಾವು ಹೇಳ್ದೋ ಆ ಥರ ಮಾಡಬೇಡಿ. ಒಂದು ಕವರ್ಗೆ ನೀಟಾಗಿ ಕಟ್ಬಿಟ್ಟು ಹಾಕ್ರಿ, ನಾವು ತಗೋತೀವಿ. ನಾವು ತಗೊಳ್ಳಿಲ್ಲ ಅಂದರೆ ಆಟೋದವರು ತಗೋತಾರೆ ಅಂತ ಹೇಳಿದ್ಕೆ ಅವರು ಕೆಟ್ಟದಾಗ ಬೈದರು. ಸಂಬಳ ತಗೊಳ್ಳೋದಿಲ್ವ ನೀವು, ಮಾಡಿ, ಅದು ನಿಮ್ಮದು. ಮತ್ತು ಬಸ್ ಸ್ಟಾಪ್ಗಳಲ್ಲಿ ಮಲಮೂತ್ರ ವಿಸರ್ಜನೆ ಜಾಸ್ತಿ ಮಾಡ್ತಾಯಿದ್ರು. ಹೆವಿ ಸ್ಮೆಲ್ಲು. ಅಲ್ಲಿ ಹೋಗಿ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಘಾಟು ಉಸಿರಾಟದ ಸಮಸ್ಯೆ ಆಗ್ತಾಯಿದೆ. ರ್ಯಾಷಸ್ ಎಲ್ಲ ಆಗಿದೆ, ಕಾಲ್ಗೆಲ್ಲ, ಕೈಗಳೆಲ್ಲ ಹಿಂಗಾಗಿದೆ ನಮಗೆ. ಅಂದರೆ ಮಾಡ್ತಾರೆ ಸರ್. ಅಲ್ಲಿ ರಾಜ್ಕುಮಾರ್ ರೋಡಲ್ಲಿ ಇದೆಯಲ್ಲ, ಬಸ್ ಸ್ಟಾಪ್ ಇದೆಯಲ್ಲ, ಫುಲ್ಲು ಆಟೋದವರು ಸುಧಾ ಬೈಕ್ ನಿಲ್ಲಿಸ್ಬಿಟ್ಟು ಅಲ್ಲಿ ಹೋಗ್ತಾರೆ. ನಾನು ಹೇಳ್ತೀನಿ, ನೀವು ಇಲ್ಲಿ ಹೋಗ್ತೀರಲ್ವ್ರ, ಪಬ್ಲಿಕ್ ಟಾಯ್ಲೆಟ್ ಐತೆ, ಒಂದು 5 ರೂಪಾಯಿ ಕೊಟ್ಬಿಟ್ಟು ಹೋಗ್ರಿ ಅಂದರೆ ನಿಮ್ಮ ಮನೆ ಬಾಗ್ಲಿಗೆ ಬಂದು ಹೋಯ್ತಿವೆ. ನಿನ್ನ ಮನೆ ಬಾಗ್ಲಿಗೆ ಬಂದು ಹೋಯ್ತೀವ, ನಿಮ್ಮ ಕರ್ತವ್ಯ. ಒಟ್ನಲ್ಲಿ ನಮ್ಮ ಕರ್ತವ್ಯನ ಮಾಡ್ತೇವೆ, ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಮಾನವೀಯತೆ ದೃಷ್ಟಿ ಬೇಡವಾ ಅವ್ರಿಗೆ? ಎಲ್ಲ ಕಾಯಿಲೆ ನಮ್ಗೆ ಬರ್ತಾ ಇದೆ, ನಮಗೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಅಲ್ಲರ ನಾವು ಮನುಷ್ಯರೇ ತಾನೆ, ನಾವು ಕತ್ತೆಗಳ ಇಲ್ಲ ರಸುಗಳ ಯಾರನ್ಗೆ ಹೇಳ್ಕೊಳ್ಳೋಣ?